ನನಗೆ ರೀಸೆಂಟ್ ಟೈಮ್ಸಲ್ಲಿ ಭಾಳ ಇಷ್ಟ ಆಗಿರುವಂಥ ಪಾಡ್ಕಾಸ್ಟ್ ಅಂತಂದರೆ ಹನಿ ಸಿಂಗ್ ಅವ್ರದ್ದು. ಅದು 1 hour 35 minutes ಐತೆ ಆ ಪಾಡ್ಕಾಸ್ಟ್. ಅದು AB ಟಾಕ್ಸ್ ಅಂತ ಅಂದೇಳಿ UAEಗೆ ಸಂಬಂಧಪಟ್ಟಿರುವಂಥ ಚಾನಲಲ್ಲಿ ಕೂಡ ಅವೈಲೇಬಲ್ ಐತಿ. ಆಮೇಲೆ ಹನಿ ಸಿಂಗ್ ಅವ್ರದ್ದು ಚಾನಲಲ್ಲಿ ಕೂಡ ಅವೈಲೇಬಲ್ ಐತಿ. ಹನಿ ಸಿಂಗ್ ಅವರಿಗೆ 83 ಪಾಯಿಂಟ್ ಸಮಥಿಂಗ್ ಏನೋ ಸಬ್ಸ್ಕ್ರೈಬರ್ಸ್ ಇದಾರೆ, ಚಾನಲಲ್ಲಿ ಐತಿ, ಒಂದ್ಸಲ ಚೆಕ್ ಮಾಡ್ರಿ. ನನಗೆ ಭಾಳ ಇಷ್ಟ ಆಯ್ತು ಇದು ಪಾಡ್ಕಾಸ್ಟ್. ಸೊ ಅವರು ಕ್ಯಾಮ್ರಾ ಮುಂದೆ ಸಡನ್ ಆಗಿ ನನಗೆ ಇದು ಫೇಕ್ ಏರ್ ಅಂತಂದೇಳಿ ಹೇಳೋದಾಗಿರ್ಬೋದು, ತೊದಲಾರ್ದಂಗೆ ನಿಜನ ಒಪ್ಕೊಳ್ಳೋದಾಗಿರ್ಬೋದು, ಭಾಳ ಇಷ್ಟ ಆಯಿತು ನನಗೆ. ಇಂಗ್ಲೀಷ್ ಐತಿ, ಇದು ಫುಲ್ಲು ಇಂಗ್ಲೀಷ್ ಐತೆ, ಇಂಗ್ಲೀಷ್ ಟು ಇಂಗ್ಲೀಷ್ ಐತೆ. ಸಬ್ ಟೈಟ್ಲ್ ಹಾಕೊಂಡು ಬೇಕಾದ್ರೆ ನೀವು ಚೆಕ್ ಮಾಡ್ರೆ ಚೆನ್ನಾಗೈತೆ, ಭಾಳ ಇನ್ಸೈಟ್ಫುಲ್ ಐತೆ. ಒಂದ್ಸಲ ಚೆಕ್ ಮಾಡ್ರೆ. ಅವರು ಹೋಸ್ಟ್ ಕೇಳ್ತಾರೆ ಯಾಕೆ ಇದನ್ನ ನೀವು ಚೂಸ್ ಮಾಡ್ಕೊಂಡ್ರಿ ಅಂತ ಕೇಳಿದ್ನಿ ಅಂದ್ರೆ, ಅದಕ್ಕೆ ಹನಿ ಸಿಂಗ್ ಅವ್ರು ಏನು ಹೇಳಿದ್ರು ಅಂತಂದರೆ, ವಿ ಆರ್ ಡಾಮಿನೇಟೆಡ್ ಬೈ ವೈಟ್ಸ್, ಸೊ ದ್ಯಾಟ್ಸ್ ವೈ ಐ ಡಿಸೈಡೆಡ್ ಟು ಮೇಕ್ ಬ್ರೌನ್ ಪೀಪಲ್ ಪ್ರೌಡ್ ಅಂತಂದೇಳಿ. ಸೊ ಈ ಲೈನ್ ನನಗೆ ಭಾಳ ಇಷ್ಟ ಆಯಿತು. ಸೊ ನಾನು ಈ ಪಾಡ್ಕಾಸ್ಟ್ ಇಂಟರ್ವ್ಯೂ ಇಂಥವೆಲ್ಲ ಜಾಸ್ತಿ ನೋಡ್ತಿರ್ತೀನಿ. ಕನ್ನಡದಲ್ಲಿ ಬಂದು ಖಡಕ್ ಟಾಕ್ಸ್ ಅಂತಂದೇಳಿ ಐತೆ, ಅದನ್ನು ನೋಡ್ತಿರ್ತೀನಿ. ಆಮೇಲೆ ಕಲಾ ಮಾಧ್ಯಮದೊಳಗೆ ಇಂಟರ್ವ್ಯೂ ಎಲ್ಲ ಬರ್ತಿರ್ತಾವೆ, ಅದನ್ನು ನೋಡ್ತಿರ್ತೀನಿ. ಚೆನ್ನಾಗಿರ್ತೈತಿ, ಇದನ್ನೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಚೆನ್ನಾಗಿರ್ತೈತಿ. ನಾನು ವಾಕಿಂಗ್ ಮಾಡೋ ಟೈಮ್ನೊಳಗಾಗಿರ್ಬೋದು, ಇಲ್ಲ ಫ್ರೀ ಇರೋ ಟೈಮ್ನೊಳಗಾಗಲಿ ಕೇಳಿಸ್ಕೊಂತಿರ್ತೀನಿ. ಒಟ್ಟಿನಲ್ಲಿ ಈ ಪಾಡ್ಕಾಸ್ಟ್ ಅಂತೂ ನನಗೆ ಭಾಳ ಚೆನ್ನಾಗಿ ಅನ್ನಿಸ್ತು ಈ ರೀಸೆಂಟ್ ಟೈಮ್ಸ್ನೊಳಗೆ. ಚೆಕ್ ಮಾಡಿರಿ ನೀವು ಕೂಡ. ಬಾಯ್.